ನಮಸ್ಕಾರ ವೀಕ್ಷಕರೇ. ನಮಸ್ತೆ ಗೋವಿಂದಣ್ಣ, ಈಗ ಸಾಕಷ್ಟು ಜನ ನಮ್ಮಲ್ಲಿ ನಾವು ನೋಡ್ತೀವಿ, ದೇವಸ್ಥಾನಗಳನ್ನ ಸುತ್ತಾನೆ ಇರ್ತಾರೆ. ಸಮಸ್ಯೆಗಳು ಯಾವುದೋ ಒಂದು ಇರ್ತದೆ, ತುಂಬ ಕಷ್ಟ. ಸುಮಾರು ದಿವಸಗಳಿಂದ ಆ ಸಮಸ್ಯೆ ಇಟ್ಕೊಂಡು ವರ್ಷಾನುಗಟ್ಟಲೆ ಹೇಳಿದ್ದು ದೇವಸ್ಥಾನಗಳಿಗೆಲ್ಲ ಹೋಗಿ ಬರ್ತಾರೆ. ಮತ್ತು ಅಲ್ಲಿ ಏನೆಲ್ಲ ಒಂದು ಪೂಜೆಗಳು ಇರ್ತಾರೆ ಅದನ್ನೂ ಮಾಡ್ತಾರೆ. ಇವ್ರ ಕೈಲಿ ಒಂದು ದೇವಸ್ಥಾನ ಒಂದು ದೇವ್ರನ್ನಂತಲ್ಲ, ಸುಮಾರು ದೇವ್ರಗಳ ಹತ್ರ ಹೋಗಿ ಬಂದ್ರೂ ಅಲ್ಲಿ ಹೋಗಿ ಮನಸ್ಸಲ್ಲಿ ಬೇಡ್ಕೊಂಬಂದಿರ್ತಾರೆ, ಇಲ್ಲ ಅರ್ಕೆ ಏನೋ ಕಟ್ಟಿರ್ತಾರೆ, ಈ ಥರ ಒಂದು ಸಮಸ್ಯೆ ಬಗೆಹರಿಬೇಕು ಅಂತ. ಅದು ವರ್ಷಾನುಗಟ್ಟಲೆ ಮುಂದೆ ಹೋಗ್ಬಿಡುತ್ತೆ, ಅದು ಬಗೆನೇ ಅರಿಯಲ್ಲ. ಸಾಕಷ್ಟು ಕೇಸ್ಗಳು ನಾವು ನೋಡಿದ್ದೀವಿ. ಈಗ ದೇವ್ರಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಇಲ್ಲಿ ದೇವಸ್ಥಾನಗಳಲ್ಲಿ ಕೆಲವೊಂದು ಕೆಲಸಗಳನ್ನ ಸಮಸ್ಯೆಗಳಿರೋರು ಹೋಗಿ ಏನೋ ಒಂದು ಅವ್ರಿಗೆ ತೊಂದರೆ ಇರುತ್ತೆ, ದುಷ್ಟಶಕ್ತಿ ಸಮಸ್ಯೆನೋ ಇಲ್ಲ ಇನ್ನೊಂದೇನೋ ಒಂದು ಇರುತ್ತೆ. ಅವು ಅಲ್ಲಿ ಹೋಗಿ ಅವು ಬೇಡ್ಕೊಂಡು ಬಂದಮೇಲೆ ಅದು ಬಗೆಹರಿಬೇಕಾಗಿತ್ತು ಅಂತ ನಾವು. ಬಟ್ ಅದು ಅರ್ದಿರಲ್ಲ. ಇಲ್ಲಿ ಏನು ಮಿಸ್ಟೇಕು, ಏನು ತಪ್ಪಾಯಿತು, ಯಾಕೆ ಇವ್ರದ್ದು ಬಗೆ ಅರ್ದಿಲ್ಲ, ಇಲ್ಲಿ ದೇವ್ರಿಗೆ ಅವರು ರೀಚ್ ಆಗಿಲ್ವಾ, ಇಲ್ಲ ದೇವ್ರ ಕೃಪೆ ಅವ್ರ ಮೇಲೆ ಬಿದ್ದಿಲ್ವಾ, ಇಲ್ಲ ಇನ್ನೇನಾದರೂ ಆ ಕನೆಕ್ಷನ್ನಲ್ಲಿ ಫೇಲ್ಯೂರ್ ಆಯಿತಾ. ಪದೇ ಪದೇ ಒಂದು ದೇವರಲ್ಲ, ಸುಮಾರು ದೇವ್ರುಗಳಲ್ಲಿ ಕೂಡ ಹಂಗಾಗಿರುತ್ತೆ. ಈ ಥರ ಒಂದು ಸಮಸ್ಯೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದರಲ್ಲಿ ಅಣ್ಣ, ಇವರು ದೇವರ ಏನಕ್ಕೆ ನಮ್ಮನ್ನು ದೇವರು ಆದಷ್ಟು ಬೇಗ ಈ ಸಂಕಲ್ಪನೆ ಅನ್ನತಕ್ಕದ್ದು, ಆಸೆ ಅನ್ನತಕ್ಕದ್ದು ಜಾಸ್ತಿ ಇರುತ್ತೆ ಮನುಷ್ಯನಿಗೆ. ಒಂದೇನಾಗುತ್ತೆ ಅಂದರೆ, ನಾವು ಇದು ಯಾವುದೋ ಕರ್ಮಗಳು ಗೊತ್ತಿಲ್ಲದಲ್ಲೇ ಮಾಡಿರ್ತೀವಿ ನಾವು ನಮ್ಮ ಜೀವನದಲ್ಲಿ. ಆಮೇಲೆ ತಪ್ಪಾತ ಮಾಡೋ ದೇವ್ರ ಹತ್ರ ಕ್ಷಮೆ ಕೇಳ್ತೀವಿ. ಚೆನ್ನಾಗೆ ನಮಗೆ ದುಡ್ಡು ಕಾಸು ಬರುವಾಗ ನಮಗೆಲ್ಲ ನೆಮ್ಮದಿ ಇದ್ದಾಗ ನಮಗೇನೈತೆ, ದೇವ್ರುಗಳು ರಕ್ಷಣೆನೇ ಹೋಗಲ್ಲ. ದೇವ್ರನ್ನ ಮರ್ತೇ ಬಿಡ್ತೀವಿ. ದೇವರೆಲ್ಲ ಐತೆ, ಎಲ್ಲ ದೇವರೇ ಇಲ್ಲ ಅಂತೀವಿ. ಇವತ್ತು ನಮ್ಮ ಹತ್ರಕ್ಕೆ ಬರೋ 101 ಜನ ದೇವರೇ ಇಲ್ಲ ಅಂತಾರೆ. ಆ ದೇವ್ರು ನನಗೆ ಹೇಳಿದಾಗ ದೇವರೇ ಇಲ್ಲ ಅಂತ ಹೇಳಿದ್ದೆ ಮಾಡ್ತಿದ್ದೆ, ಈಗ ಹೆಂಗೆ ಬಂತಪ್ಪ ದೇವರು ಅಂತಾರೆ. ಆವಾಗ ಇಲ್ಲ, ನಾನು ಹಂಗೆ ಅನ್ಕೊಂಡಿದ್ದು ನಿಜ ಸತ್ಯ ಅದು ನನಗೆ. ಯಾಕೆಂದರೆ ನಾನು ಈ ಪ್ರಪಂಚ ನೋಡಿದ್ನಲ್ಲ, ಅದೇ ಥರಕ್ಕೆ ನನಗೂ ಹಂಗೆ. ಈಗ ಒಂದು ಎಪಿಸೋಡಾಗಿ ಕೇಳಿದ್ರಿ, ಯಾರೋ ಒಬ್ರು ಕಳ್ಳರಾಗಿದ್ದಾಗ ಎಲ್ಲರೂ ಕಳ್ಳರು ಅಂತ ತೋರಿಸ್ಬಾರ್ದು. ಹೌದು. ನಿಷ್ಠಾವಂತ ಅಧಿಕಾರಿಗಳು ಇರ್ತಾರೆ, ನಿಷ್ಠಾವಂತ ಪೂಜಾರಿಗಳು ಇರ್ತಾರೆ, ನಿಷ್ಠಾವಂತ ಜ್ಯೋತಿಷ್ಯಗಳು ಇರ್ತಾರೆ, ಒಬ್ಬ ನಿಷ್ಠಾವಂತ ಪ್ರೆಸ್ ಮೀಟ್ರು ಅವರು ಇರ್ತಾರೆ. ಎಲ್ಲರೂ ಎಲ್ಲ ಫೇಲ್ಯೂರ್ ಆದ್ನು, ಇಲ್ಲ ಒಬ್ಬ ಮೋಸ ಮಾಡಿದ್ನು ಅಂತ ಯಾವನು ಒಬ್ಬ ಕಳ್ಳ ಅಂತ ಅಂದ್ಬಿಟ್ರೆ ಎಲ್ಲರೂ ಅದೇ ಥರ ಯಾಕೆಂದರೆ ಒಬ್ಬ ಪಾಠ ಮಾಡ್ತಿರ್ತಾನೆ, ಒಬ್ಬರು ಮೇಷ್ಟ್ರು. ಯಾವನ ಒಬ್ಬ ಅವನು ಏನೈತೆ ಕೆಲಸ ಕೆಟ್ಟ ಕೆಲಸ ಮಾಡಿಬಿಡ್ತಾನೆ, ಒಂದು ಅತ್ಯಾಚಾರ ಮಾಡ್ತಾನೆ, ಏನೋ ಮಾಡುತ್ತೆ. ಹಂಗಂತ ಶಿಕ್ಷಕರ ಗ್ರೂಪ್ಗೆ ಸೇರಿಸ್ಬಾರ್ದು. ಹೌದು. ಯಾರೋ ಒಬ್ಬ ವಿಜ್ಞಾನಿ ತಪ್ಪು ಮಾಡ್ತಾನೆ, ಆ ವಿಜ್ಞಾನಿನೇ ನಮ್ಮ ತಪ್ಪು ಅಂತ ಏನೇ ಆದರೂ ನಮ್ಮ ದೇಶ, ನಮ್ಮ ನಾಡು, ನಮ್ಮ ಜನ, ಅದನ್ನು ನಾವು ಸರಿಪಡಿಸ್ಕೊಂಡು ಹೋಗ್ಬೇಕು. ಅದನ್ನೇನೈತೆ ಅದನ್ನು ನಾವು ಎತ್ತಿ ಬೆಳಕಿಗೆ ಅವನು ಇದು ಮಾಡ್ದ ಅಂತಬಿಟ್ಟು ತೋರಿಸ್ಬಾರ್ದು. ಅದನ್ನು ನಾರ್ದಂ ಪಾತ್ರ ಆಗುತ್ತೆ. ಅದು ಇಲ್ಲದ ಅಲ್ಲಿಗೆ ಇಲ್ಲಿಗೆ ಮೀಡಿಯೇಟ್ರ್ ಕೆಲಸ ಮಾಡ್ತಾರಲ್ಲ, ಅದೇ ಥರ ನಾರ್ದಂ ಪಾತ್ರ ಮಾಡಬಾರ್ದು. ಏನಾಗುತ್ತೆ ಅಂದಾಗ ಆಮೇಲೆ ಇದನ್ನು ಇವನು ಪೂರ್ವಜನಕರು ಮತ್ತು ಮನಸ್ಸಿನೊಳಗೆ ಇವನು ಏನೋ ಇರ್ತಾನೆ, ಬಡತಾನೆ ಇರುತ್ತೆ, ಸಿಕ್ಕಾಪಟ್ಟೆ ಬಡತಾನೆ ಇರುತ್ತೆ, ಕಷ್ಟಗಳು ಇರ್ತಾವಣ್ಣ. ಒಂದಕ್ಕೊಂದೊಂದು ಸಮಸ್ಯೆ ಬರುತ್ತೆ. ಇವರ ಅಪ್ಪ ಅಮ್ಮದಿರೋ ಇಲ್ಲ ಇವರ ಒಂದು ಸಂಕಲ್ಪನೆ ಮಾಡಿಬಿಟ್ಟು ಒಂದು ಅರಿಕೆ ಮಾಡಿಸ್ಬಿಡ್ತಾರೆ. ಅರಿಕೆ ಮಾಡಿಸ್ಬಿಟ್ಟು ನನಗೆ ಎಲ್ಲ ಒಳ್ಳೇದಾದಾಗ ನನಗೊಂದಿಷ್ಟು ಚೆನ್ನಾಗಾಗಿ 4 ಜನಕ್ಕೆ ಅನ್ನ ಹಾಕೋ ಶಕ್ತಿ ಕೊಟ್ಟಾಗ ನಾನು ಇಂಥ ಕೆಲಸ ಮಾಡ್ತೀನಿ, ಹಿಂಗೆ ನಿನ್ನ ಸೇವೆ ಮಾಡ್ತೀನಿ ಅಂತಾರೆ. ಆ ಸ್ಥಾನಕ್ಕೆ ಕುಂಡಿಸ್ತಿದ್ದಂಗೆನ ಅಲ್ಲಿಗೆ ಬಂದು ಆ ಥರ ದೊಡ್ಡ ಒಂದು ಸತಿ ಮಾಡ್ತಾರೆ, 2ನೇ ಸತಿ 3ನೇ ಸತಿಗೆ ನೀನೇ ಪೂಜೆ ಮಾಡ್ಕೊಂಬಿಟ್ಟು ಇವತ್ತು ಉದ್ಗಡ್ಡೆ ಹಚ್ಚಿಸ್ಬಿಡು, ಒಂದು ಉದ್ಗಡ್ಡೆ ನೀನೇ ಹಚ್ಚಿಸ್ಬಿಟ್ಟು ನನ್ನ ಹೆಸರು ಹೇಳಿ ಅಷ್ಟೇ, ಮುಗ್ದೋತ ಅಲ್ಲಿಗೇನಾಗುತ್ತೆ. ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ, ಏನು ಇವತ್ತು ಎಷ್ಟೋ ಅಲ್ಲಿಗೆ ದೇವ್ರು ಅಲ್ಲಿಂದ ತಕ ಮರೆಸ್ತಾ ಇರ್ತಾನೆ. ಅವರೊಳಗೆ ಮಾಯನ ತಕ್ಕದ ಇವರು ದೇವ್ರನ್ನ ಪರೀಕ್ಷೆ ಮಾಡೋಕೆ ಹೋಗ್ತಾರೆ, ಇವ್ರನ್ನ ಎಲ್ಲರಷ್ಟು ದೇವ್ರು ಅಲ್ಲೇ ಪರೀಕ್ಷೆ ಮಾಡಿರ್ತಾನೆ. ಇವರೇ ಇವತ್ತು ವಿಜ್ಞಾನ ಎಷ್ಟೇ ಬೆಳೆದಿರ್ಬೋದು, ನಾವೆಷ್ಟೇ ಬುದ್ಧಿವಂತರಾಗಿರ್ಬೋದು, ಅತಿ ಬುದ್ಧಿವಂತರಾಗಿರ್ಬೋದು, ನಮಗಿನ್ನ ಮೀರಿಸಿದ್ದು ನಮ್ಮನ್ನು ಸೃಷ್ಟಿ ಮಾಡ್ದನು ಭಗವಂತ. ನನ್ನ ಬುದ್ಧಿವಂತಣ್ಣ, ಇವತ್ತು ನಾವು ಯಾವುದೇ ಒಂದು ವರ ತಾಂಬಕ್ಕಾದಾಗಲೂ, ನಾವು ಯಾವುದೇ ಒಂದು ಜಪಶಕ್ತಿನಾಗಲಿ, ಒಂದು ಸಿದ್ಧಿ ನಾವು ಯಾವ ತಪಸ್ಸಿನಿಂದ ನಾನು ಇವತ್ತು ಆಕಾಶದಿಂದ ಭೂಮಿಯಿಂದ ಯಾವುದೇ ಒಂದು ಮಳೆ ಯಾವುದ್ರಲ್ಲೂ ನನಗೆ ಸಾವು ಬರಬಾರ್ದು ಅಂತ ನಾನು ಎಷ್ಟೇ ಬುದ್ಧಿ ಕ್ರಮದಿಂದ ನಾನು ಕೇಳ್ಕೊಳಕ್ಕೆ ಹೋದ್ರೆ ದೇವ್ರು ಬುದ್ಧಿವಂತ ಆಗಿರ್ತಾನೆ. ಕೊಡೋನು ಎಷ್ಟು ಬುದ್ಧಿವಂತ ಆಗಿರ್ತಾನೆ ಹೇಳ್ರಿ, ಇಸ್ಕೊಳೋನ್ಗಿನ್ನ ಕೊಡೋನು ಬುದ್ಧಿವಂತ ಆಗಿರ್ತಾನೆ. ಅದನ್ನು ನಾವು ಯಾವತ್ತೂ ಆಲೋಚನೆ ಮಾಡಬೇಕು. ವರ ಕೊಡೋರು ಯಾವತ್ತೂ ದಡ್ರಲ್ಲ. ಇವತ್ತು ನಿನ್ನ ಕಷ್ಟ ಅನ್ನತಕ್ಕದ್ದು ನಿನ್ನ ಪ್ರಾಯಶ್ಚಿತ್ತಕ್ಕೆ ಏನೈತೆ, ನಿನ್ನ ಸಂಕಲ್ಪನೆ ಏನೈತೆ, ಸ್ವಲ್ಪ 50% ಏನೈತೆ ಕಷ್ಟ ಹೋಗ್ಲಾಡಿಸ್ತಾರೆ. ತಿರ್ಗಾ ನೀನು ನನಗೆ ಬರ್ತೀಯ ಇಲ್ವೋ ಅಂತನ ಏನೈತೆ ಇಲ್ಲಿ ಬರುವಾಗ ದೇವ್ರು ಐತೋ ಇಲ್ವೋ ನೋಡಂತ ಅಡಿ ಅಂತ ಬರ್ತಾರೆ. ಬಂದ್ಬಿಟ್ಟು ಒಂದು ಹೂವು ಎಲ್ಲ ಒಂದು ಅಡಿಕೆನ ಒಂದು ಕಾಯಿ ಎಲ್ಲ ಅಡಿಕೆನ ತಂದುಬಿಡ್ತಾರೆ. ತಂದುಬಿಟ್ಟು ಸ್ವಾಮಿ ಹಿಂಗೆ ಏನೈತೆ ನೋಡ್ರಿ ಅಂತಾರೆ. ಇಲ್ಲಪ್ಪ ಸರಿ ಆಗುತ್ತೆ. ಇದರಲ್ಲಿ ಏನಂದರೆ ಎಲ್ಲರನ್ನೂ ಒಳ್ಳೆಯವ್ರು ನಾನು ಅಲ್ಲ, ಕೆಟ್ಟವ್ರನ್ನ ದುಡ್ಡು ಎಷ್ಟು ನೋಡ್ತಾನೆ, ಇವ್ರ ಮಕ್ಕ ನೋಡ್ತಾರೆ. ಹಾಂ ಸರಿ ಅಮ್ಮ,
ನಿನಗೆ ಯಾರೋ ಸರಿಯಾದ ಮಾಟ ಆಗಿಬಿಟ್ಟೈತೆ, ನಿನಗೆಲ್ಲನ ನಿನಗೂ ನಿಮ್ಮ ಮನೆಯವ್ರಿಗೂ ಏನೈತೆ ಏನು ಮಾಡಿರೋ ಬೆಳವಣಿಗೆ ಆಗಬಾರ್ದು ಅಂತೇಳಿ ಒಂದು 2 ಜಾಗದಾಗ ಐತೆ. ಅದನ್ನು ಬಂದ್ಬಿಟ್ಟು ನಾನೇನೈತೆ ಕಿತ್ತು ಸರಿ ಮಾಡಿಬಿಟ್ಟು ಇಲ್ಲೊಂದಿಷ್ಟು ನಾನು ಪೂಜಾ ಕೈಕಾರ್ಯಗಳನ್ನ ಮಾಡಿಬಿಟ್ಟು ನಾನು ಸರಿಪಡಿಸ್ತೀನಿ ಅಂತಾರೆ. ಸರಿನಾ? ಅದರಲ್ಲಿ ಏನಾಗುತ್ತೆ, ಅವನು ಹೋಗ್ತಾನೆ ಮಾಡ್ತಾನೆ, ಇವ್ರೇನೈತೆ. ಆದರೆ ಅವರ ಸ್ವಾಮಿಗಳೇನು ಈ ಸಿದ್ಧಿ ಪುರುಷರು ಏನೈತೆ 5-10 ಸಾವಿರ ರೂಪಾಯಿ ನೇರ ಮಾಡ್ಕೊಂಡು ಏನೋ ಒಂದು ಕಾರ್ಯ ಮಾಡ್ತಾರೆ. ಆ ಸಿದ್ಧಿ ಪುರುಷರು ಅವ್ರು ಆ ದೇವ್ರಿಗೂ ಅವ್ರಿಗೂ ಸಖತ್ತು ನಂಟಿರ್ತೈತಿ. ಅಂಥದ್ದು ಏನೈತೆ ಗೊತ್ತಾ, ನಮ್ಮ ಸಾಧಕರು ಹೆಸರಿಟ್ಕೊಂಡವ್ರಿ. ಅಂಥ ನಮ್ಮ ರೇಣುಕಾಚಾರ್ಯ ಗುರುಗಳು ಅಂತೇಳಿ, ಆಮೇಲೆ ನಮ್ಮ ಆದಿ ಶಂಕರಾಚಾರ್ಯ ಗುರುಗಳನ್ನ ಹೆಸರಿಟ್ಕೊಂಡಿರ್ತಾರೆ. ಅವ್ರ ಕಾಲು ಭಾಗ ಅವ್ರ ಧೂಳಿನ ಸಮಕ್ಕೆ ಬೆಲೆ ಇಲ್ಲ ಅಣ್ಣ. ಇವ್ರು ನಿಜವಾದ ಹೆಸರುಗಳು ತಾಯಿ ತಂದಿಟ್ಟ ಹೆಸರುಗಳಲ್ಲಿ ಇವರು ಹೆಸರು ಅರ್ಥ ಮಾಡ್ಕೊಬೇಕು. ದುಡ್ಡು ಸಂಪಾದನೆ ಮಾಡೋಕ್ಕೆ ಯಾವುದಾದ ಕೆಟ್ಟದಾರಿ ಹಿಡಿಬಾರ್ದು. ತಮ್ಮ ಅಪ್ಪ ಅಮ್ಮ ಏನು ಹೆಸರಿಟ್ಟಿದ್ದಾರೋ, ನಮ್ಮನ್ನು ಯಾರು ಸಾಕಿ ಬೆಳೆಸಿ ನಮ್ಮನ್ನು ಯಾರು ಆಧರಿಸಿದ ಅವ್ರ ಹೆಸರುಗಳು ಬರ್ಬೇಕು. ಅವ ಹೆಸರಿಂದಿದ್ದರೆ ನಿನ್ನೇನೈತೆ ಒಂದು ಮನ್ಸ ಅಂತ ರೂಪಿಸ್ಕೊಳೋದು. ನೀನು ಶಂಕರಾಚಾರ್ಯ, ನಾನು ರೇಣುಕಾಚಾರ್ಯ ಅಂತ ಹೇಳ್ಬಿಟ್ಟು ನೀನು ಅಗಾರಣ ಮೋಸಕ್ಕೆ ನೀನು ತುತ್ತಾಗಬಾರ್ದು. ಇಲ್ಲಿ ಆ ಥರ ಏನಾಗುತ್ತೆ, ಅವಾಗ ಏನಾಗುತ್ತೆ, ಲಕ್ಷಾಂತರ ರೂಪಾಯಿ ಬಂಡವಾಳ ಅವನು. ಇಲ್ಲಿ ಆಗೋದು 25 ರೂಪಾಯಿ ನಿನ್ನ ಖರ್ಚಲ್ಲಿ ಲಕ್ಷಾಂತರ ರೂಪಾಯಿ ಇಲ್ಲಿ ತಾಂತಾರೆ ಇನ್ಸ್ಟಾಲ್ಮೆಂಟು. ಅಲ್ಲೇನಾಗುತ್ತೆ, ನಮ್ಮ ಏನೈತೆ ನಮ್ಮ ಪೂಜಾರಿಗೆಲ್ಲ ಬರುತ್ತೆ ಕಟ್ಟಾಸರು. ಸೊ ಒಬ್ಬ ಮಾಡಿದ ತಪ್ಪಿಗೆ ಎಲ್ಲರನ್ನೂ ಸೇರಿಸ್ಬಿಡಿ, ಎಲ್ಲರಿಗೂ ಬರುತ್ತೆ. ಆ ಥರದಲ್ಲಿ ಏನಾಗುತ್ತೆ, ಜನ ಎಲ್ಲರೂ ಏನಾಗುತ್ತೆ ಅದೇ ಥರ ನಮ್ಮನ್ನು ತಿಳ್ಕೊತಾರೆ. ಇಲ್ಲಿ ಏನಾಗುತ್ತೆ ಅಂದಾಗ ಈ ನಮಗೆ ದೇವ್ರುಗಳು ಇವ್ರ ಮನಸ್ಸಿನಾಗ ಏನಿರುತ್ತೆ ಅನ್ನೋದು ದೇವ್ರ ಪರೀಕ್ಷೆ ಮಾಡ್ತಲೇ ಇರ್ತಾರೆ. ಇವನು ನಿಜವಾಗಿ ನನಗೆ ಭಕ್ತಿಯಿಂದ ಬರ್ತಾನ, ನನಗೆ ಭಕ್ತನ ಆಗ್ತಾನ ಇಲ್ವಾ? ಇದರಲ್ಲಿ ಯಾರಿಗೆ ಭಕ್ತ ಅನ್ನತಕ್ಕದ್ದನು, ನಾನು ಈಶ್ವರನ ಭಕ್ತ ಆಗ್ತೀನೋ, ಪಾರ್ವತಿ ಭಕ್ತ ಆಗ್ತೀನೋ, ಇನ್ನೊಬ್ರಿಗೆ ಅದರಲ್ಲಿ ಅವರಲ್ಲಿ ಒಂದೊಂದು ದೇವಗಣಗಳಿಗೆ ಭಕ್ತರಿಗಿರ್ತಾರೆ. ಅವನು ನಿನ್ನ ಭಕ್ತ ಅಂತಾರೆ. ಇವತ್ತು ನಾನು ನಿನ್ನ ಕಡೆ ಕೆಲಸಕ್ಕಿದ್ದೀನಿ ಅನ್ಕಡ್ರಿ, ನೀವೇನಂತೀರ ನಮ್ಮ ಆಳು ಅಂತೀರಿ. ಹೌದು, ನಮ್ಮವರು ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವರಾ? ನಾವು ಇನ್ನೊಬ್ರ ಕಡೆಗಿದ್ದಾಗ ಏನಾಗುತ್ತೆ, ಅವರು ಹಾಂ ಈ ಥರಕ್ಕೆ ಅಲ್ಲಿ ಏನಾಗುತ್ತೆ, ಈ ಸ್ಥಾನಕ್ಕೆ ಹೋದಾಗ ಏನಾಯ್ತು, ಅಲ್ಲಿ ಏನಾಗಲಿ ಈಗ ಒಂದೊಂದು ಕಾಯಿ ಕಟ್ಟಿಸ್ತಾರೆ. ನಿನ್ನ ಮನೆಯಾಗ ಎಲ್ಲರ ಕಟ್ಟು, ಎಲ್ಲರ ಒಂದು ಹಳ್ಳಿ ಮರ ಆದ ಮರ ಕಟ್ಟು, ನಿನಗೆ ಅಲ್ಲೇ ಒಳ್ಳೇದಾಗುತ್ತೆ. ದೇವಾಲಯಕ್ಕೆ ಬೇಕಾಗಿಲ್ಲ. ಅದು ಹಾಲು ಅನ್ನೋದು ಏನಕ್ಕೆ, ಆಲ್ದ ಮರ ಆಗಲಿ ಹಳ್ಳಿ ಮರ ಅನ್ನೋದು ತನ್ನ ತಾಯಿಯೊಳಗೆ ಹಾಲು ಬರಲಿಲ್ಲ ಅಂತಂದ್ರೆ ಹೋಗಿಬಿಟ್ಟು 3 ಸುತ್ತ ಹಳ್ಳಿ ಮರ ಸುತ್ತಾಕ್ಬಿಟ್ಟು ಆ ಏನೈತೆ ಆ ಹಾಲು ಅನ್ನೋತಕ್ಕದನ್ನು ಅಲ್ಲಿಗೆ ಸ್ಪರ್ಶನ ಮಾಡ್ಕೊಂಬರಲಿ, ತಿರ್ಗಿ ಅವ್ರಿಗೆ ಹಾಲು ಬೀಳಲಿಲ್ಲ ಅಂತ ಕೇಳೋಣ. ಆ ವೃಕ್ಷದಿಂದ ಅದು ಇವತ್ತು 1000 ಜನ ಕೆಟ್ಟ ಗಾಳಿನೆಲ್ಲ ಹಳ್ಳಿ ಮರ ಎಳ್ಕೊಳುತ್ತೆ, ನಮ್ಗೆ ಒಳ್ಳೆ ಗಾಳಿ ಕೊಡುತ್ತೆ. ಹೌದು, ಹಳ್ಳಿ ಮರ ಏನೈತೆ, ಆಲ್ದ ಮರಗಳು ಅಷ್ಟು ಏನೈತೆ ದೈವಶಕ್ತಿ ಅನ್ನತಕ್ಕದ್ದು ಸಿಂಹನಾರಾಯಣ ಅದೇನೈತೆ ತಾಯಿ ಮಹಾಲಕ್ಷ್ಮಿ ಥರ. ಆ ದೈವ ಅನ್ನತಕ್ಕದ್ದು ಆ ಮರದೊಳಗಿದೆ ಇರುತ್ತೆ. ಅದರಲ್ಲಿ ಒಂದು ಶಕ್ತಿ ಅನ್ನತಕ್ಕದ್ದು ದಾರಿ ಆಗಿರುತ್ತೆ. ಅದಕ್ಕೇನೋ ನಾವು ಎಲ್ಲೇ ಹೋಗಿ ಕಾಯಿ ಕಟ್ಟಬೇಕು ಅನ್ನೋದು, ಅಲ್ಲಿಗೆ 500 ರೂಪಾಯಿ ಕೊಡಬೇಕು, 150 ಕೊಡಬೇಕು, 50 ರೂಪಾಯಿ ಕೊಡಬೇಕು, 10 ರೂಪಾಯಿ ಕಾಯಿ, ಒಂದು ಜಾಕೆಟ್ ಪ್ಲೀಸು. ನಿಮ್ಮ ಮನೆ ಸಂಕಲ್ಪನೆ ಮಾಡಿ ಆ ಕಾಯಿನ ಮರಕ್ಕೆ ಕಟ್ಟಿ, ಎಲ್ಲರಾಗಲಿ ಯಾವುದೇ ಮರ ಎಲ್ಲರಾಗಲಿ ಒಂದು ರೋಡ್ ಸೈಡಾಗಿ ಯಾವ ಟೈಮಲ್ಲಿ ಕಟ್ಟಬೇಕು, ಬೆಳಗಿನ ಜಾವದಾಗ ಕಟ್ಟಬೇಕು. ಸೂರ್ಯ ಉದಯ ಆಗೋದಕ್ಕೆ ಮುಂದೆ 5:15 4 ಗಂಟೆಗೆ. ಆಮೇಲೆ ಸಂಜೆ ಏನೈತೆ ಒಂದು 9 ಗಂಟೆ 10 ಗಂಟೆ ನಿಶ್ಶಬ್ದ ಆಗೋ ಟೈಮಲ್ಲಿ, ಆ ಟೈಮಲ್ಲಿ ಕಟ್ಟಲಿ. ಅವ್ರು ಸಂಕಲ್ಪನೆ ಮಾಡಿ 3 ಸುತ್ತ ಹಾಕಿ ಅಲ್ಲಿಗೊಂದು ಎಲೆ ಅಡಿಕೆ 1 ರೂಪಾಯಿ ಹಣ ಕಟ್ಟಿ, ತಿರ್ಗಿ ಅವ್ರಿಗೆ ಒಳ್ಳೇದಾಗಲಿಲ್ಲ ಅಂತ ಕೇಳಲಿ ನಾನು. ಸೊ ಇದು ಎಲ್ಲರೂ ಮಾಡ್ಕೋಬೋದು, ಇದನ್ನು ಎಲ್ಲರೂ ಮಾಡ್ಬೋದಣ್ಣ. ಸಿಂಪಲ್ ಮೆಥಡು. ನಾನು ಏನು ಕೇಳ್ತಿದ್ದೆ ಅಂದರೆ, ನಮ್ಮ ಪ್ರಪಂಚದಲ್ಲಿ ನನ್ನ ಹತ್ರನೇ ಬರಬೇಕು ಅನ್ನೋದೆಲ್ಲ, ಇನ್ನೊಬ್ರು ತಕ್ಕ ಹೋಗ್ಬೇಕು ಅನ್ನೋದು. ಅವ್ರ ಮನೆಗೆ ಅವರೇ ಜ್ಯೋತಿಷ್ಯಲ್ಲಿ, ಅವ್ರ ಮನೆಗೆ ಅವರೇ ಪಂಡಿತನ, ಅವರೇ ಕಲ್ತ್ಕೊಬೋದು. ಕೆಲವು ವಿಚಾರಗಳನ್ನ ಅವರೇ ಮಾಡಿಕೊಂಡು ಅವ್ರದ್ದು ಏನೈತೆ ಅದನ್ನು ಅವರೇ ಸರಿ ಮಾಡ್ಕೋಬೋದು, ಅವರೇ ಸರಿ ಮಾಡ್ಕೊಬೋದು. ಯಾಕೆಂದರೆ ಅವರು ಇವತ್ತು ನಾನು ವಿದ್ಯಾವಂತ ಆಗಲಿ ಅಂತ ಮನೆ ಒಳಗೆ ಏನೈತೆ ಗೌರ್ಮೆಂಟ್ ಸ್ಕೂಲ್ಗಳು ಶಾಲೆ ಕಳಿಸ್ತಾರೆ. ನನ್ನ ವಿದ್ಯಾಭ್ಯಾಸ ಏನು ಮಾಡಬೇಕು, ನಾನು ಬುದ್ಧಿವಂತ ಆಗ್ಬೇಕು ಅಂದ್ರೆ ನಾನು ವಿದ್ಯಾಭ್ಯಾಸ ಮಾಡ್ಬೇಕು. ನಾನು ಓದಕ್ಕೆ ಹೋಗ್ತಾನೆ ಬಿಡೋದ್ರೆ ನನಗೇನು ಅಂತ ಅಂದ್ಬಿಟ್ಟು ನಾನು ಓದಲಿಲ್ಲ ಅಂತ ನನಗೆ ವಿದ್ಯೆ ಹತ್ತಲಿಲ್ಲ ಅಂತಂದರೆ ಅದನ್ನೇನೈತೆ ನನ್ನ ವಿದ್ಯಾಭ್ಯಾಸ ನಾನು ಅದನ್ನು ಇದು ಒಂದು ವ್ಯಾಸಂಗ. ನಾನು ಪಂಡಿತನ ಏನೈತೆ ನಾನು ಮಾಡ್ಕೊಂಡಾಗ ಆವಾಗ ನಿನಗೆ ಗರ್ವ ಆಗುತ್ತೆ. ಯಾವುದೇ ಆಗಲಿ ಒಂದು ದೃಢ ಭಕ್ತಿಯಿಂದ ನಂಬಬೇಕು. ಇದರಲ್ಲಿ ಕೆಡ್ತೀನ ಬದುಕ್ತೀನ ಅಂತೇಳಿ ನಾನು ಒಂದು ದೇವ್ರನ್ನ ನಂಬಿದಾಗ ಆ ದೇವರು ಅನ್ನತಕ್ಕದ್ದು ಕಷ್ಟ ಹೊಡಿತೈತಿ. ಒಂದು 5 ವಾರ ಇಲ್ಲ ತಪ್ಪಿರ 3 ವಾರ ಕಂಪಲ್ಸರಿಯಾಗಿ ಏನೇ ಆಗಲಿ ನಮ್ಮ ತನುಮಾನನ ನಮ್ಮ ದೃಢ ಭಕ್ತಿನ ಅವ್ರಿಗೆ ಅರ್ಪಿಸಿದಾಗ ಎಂಥ ಸಾವಿನ ದರದಿಂದಲೇ ಈಚೆಗೆ ಬರ್ತಾರೆ ಅವ್ರು. ನಿಮ್ಮ ಹತ್ರ ನಾನು ವಿಚಾರಣೆ ಮಾತಾಡಿದ್ದೀನಿ. ಎಷ್ಟೋ ಮಿಸ್ಸಿಂಗ್ ಆಗಿ ಕೇಸ್ಗಳ್ನ ನಾವೇನೈತೆ ಕರ್ಕೊಂಬನೈತೆ ಮಾಡಿದ್ದೀರಾ ನೀವು, ಎಷ್ಟೋ ವಸ್ತುಗಳ್ನ ಕರ್ಕೊಂಬನೈತೆ. ಹೌದು. ಆಮೇಲೆ ಏನೈತೆ ಇದು ಸಾಯ್ತಾ ಇರೋಂಥ 26 kg ಎಲ್ಲ ಆಸ್ಪತ್ರೆ ಇನ್ನೇನು ಡೆಡ್ ಬಾಡಿ ನೀನು ಹೋಗುವಂತೆ ಬಿಸಾಕ್ತವ. ಇವತ್ತು 56 kg ಮನ್ಸನ್ನು ಮಾಡಿಸಿದ್ದೀನಿ. ಅದೇ ನಿಮ್ಮ ಎಪಿಸೋಡಲ್ಲಿ ಮಾತಾಡ್ಸಿದ್ದೀನಿ ನಾನು ಬಿಗಿನಿಂಗಲ್ಲಿ ಕಿಡ್ನಿ ಫೇಲ್ಯೂರ್ ಆಗೈತೆ ಅಂತ ಒಂದು ಏನೈತೆ ಈ ಕಿಡ್ನಿಗಳು 2 ಹೋಗ್ಯವೆ, ಬ್ಲಾಸ್ಟ್ ಆಗ್ಯವೆ ಅಂದ್ರೆ ಇವತ್ತು ಚೆನ್ನಾಗಿ ಜೀವಂತವಾಗವ್ರು ಆಸ್ಪತ್ರೆ ಒಳಗೆ ರಿಸಲ್ಟ್. ಯಾಕೆಂದರೆ ವೈದ್ಯರಿಗೆ ಈ ವಾಮಾಚಾರಕ್ಕೂ ಏನೈತೆ ಇದು ವೈದ್ಯರಿಗೆ ಅರ್ಥವಾಗಲ್ಲ. ಅವ್ರಿಗೇನೈತೆ
ಇದನ್ನು ಯಾವ ರೀತಿ ನೀವು ಹೆಂಗೆ ಹೇಳ್ತೀರಾ ಅಂತ ಕೇಳ್ಬೋದು. ಒಂದು ಗೊಂಬೆ ತಾಂತೀವಣ್ಣ, ಈ ಥರ ಗೊಂಬೆ. ಈ ಗೊಂಬೆದೇನೈತೆ ಇದು ತಲೆ ಅನ್ಕೊಳ್ರಿ, ಇದು ಕೈಯೋ, ಇದು ಕಾಯೋ, ಇದು ಕಾಲು ಅನ್ಕೊಳ್ರಿ. ಇದರಲ್ಲಿ ಏನಾಗುತ್ತೆ, ಈ ಕೈನ ಹಿಂಗೆ ತಿರುಗಿಸಿರೋ ಕೈ ಹಂಗೆ ಆಗುತ್ತೆ, ಅದನ್ನು ಲಕ್ಕು ಅಂತೀವಿ. ಲಕ್ವಾ ಸ್ಟೋನು ಸ್ಟೋಕ್ ಅಂತೀವಿ. ಇದನ್ನೇನೈತೆ ತಲೆ ಹಿಂಗೆ ಗುಣಕ ಹಾಕತ್ತೆ. ಅವ್ನಿಗೇನಾಗುತ್ತೆ, ಇದಕ್ಕಿದಂಗೆ ಇದೇನಕ್ಕೆ ಇವ್ನ ತಲೆ ಬಂತಂದ್ರೆ ಲಕ್ಕು ಹೊಡೆದೈತೆ, ಇವನಿಗೇನ ಪಿಡಿಸು ಅನ್ನೋ ತಕರಾಗುತ್ತೆ. ಇದೆಲ್ಲ ವಾಮಾಚಾರ ಕೃತ್ಯ ಆಗ್ತಾ ಇರ್ತೈತೆ. ಆಮೇಲೆ ಏನಾಗುತ್ತೆ, ಅವನಿಗೆ ಇಲ್ಲಿಗೆ ಏನಾದರೂ ಒಂದು ಬ್ಲ್ಯಾಕ್ ಥರ ಇಟ್ಬಿಟ್ಟಾದ್ರೆ ಇಲ್ಲಿಗೆ ಡ್ಯಾಮೇಜ್ ಕಾಣುತ್ತೆ. ಅವನಿಗೆ ಕೋಳಿ ಬಾಯಿಗೆ ಏನೈತೆ ರಕ್ತ ಬಿಟ್ಟಾದ್ರೆ ಅವ್ನಿಗೆ ಬ್ಲಡ್ ಬರ್ತಾ ಇರ್ತೈತೆ. ಸೊ ಇದು ಅಂದರೆ ಮಾಂತ್ರಿಕರ ಕಡೆಯಿಂದ, ಮಾಂತ್ರಿಕರ ಗೊಂಬೆ ಪ್ರಯೋಗ ನಿಜವಾಗ್ಲೂ ಅವ್ರು ಅಂತಾರು. ಇದ್ದಾರೆ, ಬ್ಯಾಳ್ಕಿಗೆ ಬರಲ್ಲ ಅವ್ರು ಯಾರನ್ನು, ಒಳಗೆ ಮಾಡ್ತಾರೆ. ಅವರೆಲ್ಲ ಸಸ್ಪೆನ್ಸ ಮಾಡಿಬಿಟ್ಟು ಅವ್ರು ಸುಮ್ಮನೆ ಆಗ್ತಾರೆ. ಇದನ್ನು ಯಾಕೆಂದರೆ ಕಾನೂನಿಗೆ ಅಪರಾಧ, ಅವ್ರನ್ನ ನಾವ್ಯಾಕೆ ಬರಬೇಕು ಅಂತಾರೆ. ಅಂಥದ್ದೇನಿದ್ರು ನಾವು ಬಗೆಹರ್ಸೋಕ್ಕೆ ನಮಗೆ ಒಂದು ಶಕ್ತಿ, ನಾವು ಅದನ್ನು ಸಾಧನೆ ಮಾಡ್ಕೊತೀವಿ. ಆವಾಗ ಏನಾಗುತ್ತೆ, ನನ್ನ ಮೇಲೆ ಎಷ್ಟೋ ಸರಿ ನಿಮ್ಗೆ ಆಗೈತೆ ಅಂದರೆ ನಾವು ಅನುಭವಿಸಿದ್ವಿ. ನಾನು ಗೆದ್ಕೊಂಡಿದ್ದೀವಿ. ನಾವೇನಾಯ್ತು ಅದನ್ನು ಇವತ್ತರೆಗೂ ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತದು ಅಷ್ಟೇ. ನಾನು ಸಾಧನೆ ಮಾಡ್ಕೊಂಡು ಗೆದ್ಕೊಂಡೇ ಬರ್ತಾಯಿದ್ದೀನಿ. ಈಗ ಇದನ್ನೇನಾಗುತ್ತೆ, ದೃಢ ಭಕ್ತಿಯಿಂದ ಯಾರು ನಂಬ್ತಾರೋ ಅವ್ರ ಕುಟುಂಬ ಶ್ರೀರಕ್ಷೆ ಆಗಿರುತ್ತೆ. ಇವತ್ತು ನಮ್ಮ ದೇವ್ರಿಗೆ ಬರೋರು ಬಾಡಿಗೆ ಮನೆಗಿದ್ದಾರೆ, ಇವತ್ತು ಎರಡಪ್ಟೇರ್ ಮನೆ ಕಟ್ಕೊಂಡ್ರಿ. ಇವತ್ತು ಏನೈತೆ, ಸ್ಕೂಟ್ರಾಗ ಓಡಾಡ್ತಿದ್ದೆ, ಕಾರಾಗ ಓಡಾಡೋ ಮಟ್ಕಾಗೈತಿ. ಮತ್ತು ಎಲ್ಲರಿಗೂ ಅನುಕೂಲ ಆಯ್ತು, ನಿಮ್ಗೆ ಯಾಕೆ ಅನುಕೂಲ ಆಗಿಲ್ಲ, ಗುಡಿಸ್ಲಾ ಇದ್ದೀರ ಅನ್ನೋದು ನಿಮಗೆ ಗೊತ್ತು. ನನ್ನ ವ್ಯವಹಾರ ಹೆಂಗೆ ಬಂದೈತೆ, ಎಲ್ಲಿಗೆ ಬಂದೈತೆ ಅಂತ. ಹೌದು. ನಾನು ಎಷ್ಟು ನನ್ನ ಲಕ್ಷಾಧಿಪತಿ ಮನ್ಸಿಗೆ ತಂದಿಕ್ಕೆ ತಮ್ಮ. ಅಷ್ಟಕ್ಕೆ ನನ್ನಲ್ಲಿ ಆಗ್ತಾ ಇರೋದು, ನನಗೆ ಪರಿವರ್ತನೆ ಆಗ್ತಾಯಿದೆ. ಯಾವ ಉದ್ದೇಶಕ್ಕೆ, ನಾನು ಸಮಾಜಕ್ಕೆ ನಾನು ಲಕ್ಷಾಧಿಪತಿ. ನಾನು ಒಬ್ಬರು ನಿಮ್ಮಂಥವ್ರಿಗೆ ಇಲ್ಲ ಏನಾಯ್ತು ಅವ್ರಿಗೆ ಒಂದು ಒಳ್ಳೇದು ಮಾಡ್ತೀವಲ್ಲ, ಅವಾಗ ನಾವು ಶ್ರೀಮಂತರು. ದುಡ್ಡಿನಿಂದ ನಾವೇನೈತೆ ಶ್ರೀಮಂತರಲ್ಲ ಅಣ್ಣ. ದುಡ್ಡಿನಿಂದ ಶ್ರೀಮಂತರಾಗೋದು ದಡ್ರು. ಅದು ನಾವೇನೈತೆ ಒಟ್ಟು ಜನದೊಳಗೆ ನಾವು ಮನಸ್ಸಿನಲ್ಲಿ ಹೃದಯದೊಳಗೆ ಇಳಿತೀವಲ್ಲ, ಅವಾಗ ನಮ್ಮ ಶ್ರೀಮಂತಿಗೆ. ನೀನು ನಗ್ನಾಗ್ತಾ ಇರ್ತೀಯಲ್ಲ, ಅದೇ ನನಗೆ ಸಂತೋಷ. ನಿಮ್ಮ ಮುಖದಲ್ಲಿ ನಗು ಕಂಡಾಗ ನನಗೆ ಸಂತೋಷ ಆಗುತ್ತೆ. ನಿಮ್ಮ ಮುಖದಲ್ಲಿ ಅಳು ಕಂಡಾಗ ಏನಾಗುತ್ತೆ, ನನಗೆ ಅದು ದುಃಖ ಅನ್ನತಕ್ಕದ್ದು ನಮಗೆ ಎದ್ದು ಕಾಣುತ್ತೆ. ಅದನ್ನು ನಾವೇನಾಯ್ತು ಬೇರೆ ದೃಷ್ಟಿ ನಾನು ಯಾವತ್ತೂ ಯೋಚನೆ ಮಾಡ್ತೇನೆ. ಬಟ್ ನನ್ನ ಮನೆ ಸಮಸ್ಯೆ ನಾನು ಯಾವತ್ತು, ನನ್ನ ಮಕ್ಕಳ ಸಾಕ್ಷಿಯಾಗೂ, ನನ್ನ ದೇವ್ರ ಸಾಕ್ಷಿಯಾಗೂ ನಾನು ಇವತ್ತು ನಾನು ಯೋಚನೆ ಮಾಡಲ್ಲ. ನನ್ನ ಮನೆ ಯೋಚನೆ ಮಾಡೋಕೆ ನನ್ನ ತಾಯಿ ಅವಳೆ. ನಾನು ಏನೈತೆ ಹೊರಗಿನ ಜನ ಯಾರು ನನಗೆ ಸಮಸ್ಯೆ ಅಂತ ಫೋನ್ ಮಾಡಿ ಅರ್ಥಗಳು ನಿಮ್ಮ ಹತ್ರ ಇದ್ದಲ್ಲೂ ಮಾತಾಡಿದ್ದೀನಿ ನಾನು. ಹೌದು. ಯಾಕೆ ಅಂದರೆ ಅವರು ಸೂಸೈಡು, ಇನ್ನೇನು ಸಾಯ್ತೀನಿ ನಾನು, ಉಳಿಯಲ್ಲ ಕಾರಣ, ಇನ್ನೊಂದು ಅರ್ಧ ಗಂಟೆ ಸಾಯ್ತೀನಿ ಅಂತ ಹೇಳಿದ್ದಾರೆ. ಅಂತಾನು ನಾನು ಏನೈತೆ, ನಾನು ಸಾವಿರ ದರದಿಂದ ಈಚೆಗೆ ತಂದಿದ್ದೀನಿ. ತಪ್ಪಿಸಿದ್ದೀರ. ಯಾಕೆಂದ್ರೆ ಇವತ್ತು ಜೀವಂತವಾಗವ್ರವ್ರು. ಅದು ನನಗೆ ಯಾಕೆಂದ್ರೆ ಅವತ್ತು ನಾನು ಗಂಟೆ ಒಂದು ಸನ್ನಿವೇಶ, ಅದು ಆ ಸನ್ನಿವೇಶ ಪಾರು ಮಾಡಿದಾಗ ಅವರೇ ಚೇಂಜ್ ಆಗ್ತಾರೆ, ಬದಲಾಗುತ್ತೆ. ಆ ಟೈಮ್ ಪಾಸ್ ಮಾಡಬೇಕು ಅನ್ನೋ ಛಲ ಬರುತ್ತೆ, ಬದುಕಬೇಕು ಅನ್ನೋದು. ಅಣ್ಣ ಎಲ್ಲರಿಗೂ ಬದುಕೋಕ್ಕೆ ಅವಕಾಶ ಇರುತ್ತೆ. ಅವನಿಗೆ ಜನನ ಅನ್ನತಕ್ಕದ್ದು, ಮರಣ ಅನ್ನತಕ್ಕದ್ದು, ಮತ್ತು ನಮ್ಮ ಮದುವೆ ಕಾಂಕಣ, ಇವು ಬ್ರಹ್ಮ ಬರ್ದ್ರವು. ಈ ಮೂರನ್ನ ಕಾಂಕಣ ಯಾರು ಬರೆಯೋಕ್ಕಾಗಲ್ಲ. ಯಾವುದೇ ಅರ್ಚಕ್ಕಾಗಲಿ, ಯಾವುದೇ ಜ್ಯೋತಿಷಾಲಿ ಯಾರು ತಿದ್ದಕ್ಕಾಗಲ್ಲ. ಅದನ್ನು ದೇವ್ರನ್ನೇ ತಿದ್ದಬೇಕು. ಅವನು ಏನು ಸೃಷ್ಟಿ ಭೂಮಿಯಿಂದ ಮೇಲೆ ಬರೆದು ಕಳಿಸ್ತಾನೆ. ಭೂಮಿ ಬಿದ್ದಾಗ, ಆ ಭೂಮಿ ಬಿದ್ದ ತಕ್ಷಣವೇ ಇವನಿಗೆ ಅದು ಮದುವೆದು ಹುಟ್ಟು ಸಾವು ಅವ್ರಿಗೆ ಸೇರಿಬಿಡುತ್ತೆ. ಇನ್ನು ಗಂಟದು ಎತ್ಕೊಂಡು ಹೋಗ್ರಪ್ಪ ಕಳಿಸ್ದಂಗೆ. ಆಮೇಲೆ ಇನ್ನು ನಮ್ಮ ಸಂಸಾರದ ಜಂಜಾಲಾಟ ಇದು ನಮಗೆ ಬಿಟ್ಟದ್ದು. ಇದರಲ್ಲಿ ನಿನ್ನ ಪಾಪ ಎಷ್ಟು ಪುಣ್ಯ ಎಷ್ಟು, ನೀನು ಏ ಥರ ಬದುಕಿಲ್ಲಿ ಈ ನೀನು ಹುಟ್ಟಿದ ನಾಡಿಗೆ, ನೀನು ಬೆಳೀತಾ ಇರೋ ಪ್ರಪಂಚಕ್ಕೆ, ನಿನ್ನ ದೇಶಕ್ಕೆ ನೀನು ಏನು ಕೊಡುಗೆ ಕೊಡ್ತೀಯ ಬಾ, ಅವಾಗ ತಾನು ನಿನ್ನ ಗಂಟು ಅಲ್ಲಿಗೆ ಅಂತಾರೆ. ನಾವು ಸತ್ತಾಗ ಏನಾಗುತ್ತೆ, ಏನು ಹೊತ್ಕೊಂಡು ಹೋಗ್ತೀವಲ್ಲ, ನಮ್ದು ಅಷ್ಟೇ ಎಕರೆ ಇಷ್ಟೇ ಎಕರೆ, ನಾನು ಅಷ್ಟು ಕೋಟಿ. ಇವತ್ತು ನಮ್ಮ ಕರ್ನಾಟಕ, ನಮ್ಮ ದೇಶಕ್ಕೆ ಅನ್ನತಕ್ಕಂಥ ಒಬ್ಬೊಬ್ಬನ ಮನೆಗೆ ಇಷ್ಟೆಷ್ಟು ಜೋಡಿಸ್ಕೊಂಡವ್ರೆ ದುಡ್ಡು. ಆ ದುಡ್ಡು ಇವತ್ತು ಹಂಚಿದ್ರೆ ಎಷ್ಟೋ ಬಡತನ ಇದಾಗುತ್ತೆ. ಇದನ್ನೇನಾಗುತ್ತೆ, ನಾವು ನಮ್ಮ ಕಷ್ಟಗಳನ್ನ ಯಾವ ರೀತಿ ನಾವು ಸರಿಪಡಿಸ್ಕೊಬೇಕು ಅಂದಾಗ ನಾವು ದೇವ್ರ ಮರೆ ಹೋಗ್ಬೇಕಣ. ದೇವ್ರನ್ನ ಯಾಕೆ ಮರೆ ಹೋಗ್ತೀವಿ? ಯಾರೋ ನಮ್ಮನ್ನು ಹೊಡೆಯೋಕ್ಕೆ ಬಂದರು ಅಂದಾಗ ನಾವೊಬ್ಬರು ಮರೆ ಹೋಗ್ತೀವಿ. ನಮಗೆ ಯಾರು ರಕ್ಷಣೆ ಮಾಡ್ತಾರೆ ಅವ್ರ ಹತ್ರ ದೊಡ್ಡವ್ರನ್ನ ದೊಡ್ಡವ್ರು ನಾವು ಈಗ ಸಣ್ಣರು ಅಂತ ತಿಳ್ಕೊಳ್ರಿ. ಈಗ ನನ್ನ ಹೊಡೆಯೋಕ್ಕೆ ಬರ್ತಾರೆ, ನಾನೇ ಮಾಡ್ತೀನಿ ನಿಮ್ಮಂಥರ ಮರೆ ಬಂದಾಗ ಅವಾಗ ನಮಗೆ ಏಟು ಬೀಳಲ್ಲ. ಹೌದು. ಸೊ ಅವ್ರು ಯಾರೋ ಒಬ್ರು ಬಂದು ಅಲ್ಲಿ ನಮಗೆ ರಕ್ಷಣೆ ಆಯಿತು. ಅದೇ ನಮಗೆ ಏಟು ಅಪಾಯದಲ್ಲಿರುವಾಗ ದೇವ್ರ ರಕ್ಷಣೆ ಯಾಕೆ ಹೋಗಬಾರ್ದು ನಾವು? ಹೌದು, ಒಳ್ಳೇದೇ. ದೇವ್ರ ರಕ್ಷಣೆ ಹೋದಾಗ, ಸಂಕಟ ಬರೋದಕ್ಕೆ ಮುಂದಾಗ ಹೋದಾಗ, ಸಂಕಟ ಬತ್ತೈತೆ ಅನ್ನೋ ಮುನ್ಸೂಚನೆ ಹೋದಾಗ ಬೆಟ್ರು. ಇನ್ನೇನು ನಾವು ಅಪಾಯದಿಂದ ಭಾಳ ಈಸಿಯಾಗಿ ಗೆಲ್ಬೋದಣ್ಣ. ಅದನ್ನೇ ನಾವು ದೇವಕ್ಷಣ ಅದು ಏನು ಹಾಕತ್ತೆ ಆಗಲಿ ಬಿಡು, ಏನು ಹೋಗತ್ತೆ ಹೋಗಲಿ ಬಿಡು ಅಂತ ಅಂದಾಗ ಬಂದು ಹೋದ್ಮೇಲೆ ಆಮೇಲೆ ಮಾಡೋಕ್ಕಾಗಲ್ಲ. ಸೊ ವೀಕ್ಷಕರೇ, ಗೋವಿಂದಣ್ಣವರು ಕೆಲವೊಂದು, ಯಾಕಂದರೆ ಈಗ ಸಮಸ್ಯೆಗಳಿರೋರು ದೇವಸ್ಥಾನಗಳು ಸುತ್ತಿಟ್ಟು ಒಂದಾದಮೇಲೆ ಇನ್ನೊಂದು ದೇವಸ್ಥಾನ ಸುತ್ತಿಕ್ಕೋದು ಇದೊಂದು ಕಾಮನ್ ಆಗಿದೆ. ಪರಿಹಾರಗಳಾಗಿರಲ್ಲ. ಬಟ್ ಅಲ್ಲಿ ಕೆಲವೊಂದು ಪಾಪಗಳು ಇರುತ್ತೆ, ಸಮಸ್ಯೆಗಳು ಇರುತ್ತೆ. ಅವರಲ್ಲಿ ಕೂಡ
ಅವ್ರಿಗೆ ಅನುಕೂಲ ಆಗಿದ್ದಾಗ ದೇವರು ಅವ್ರಿಗೆ ಒಳ್ಳೇದು ಮಾಡಿದ್ದಾಗ ಅವರು ನಡ್ಕೋಬೇಕಾಗಿರೋ ಕೆಲವೊಂದು ಕಾರ್ಯಗಳನ್ನ ಅವ್ರು ಮಾಡಿರಲ್ಲ. ತಾಯಿ ಮಕ್ಕಳು ಸಮಾನ. ಸೊ ಅದು ಅವರು ಬೇಕು ಅಂತಲೇ ಅಲ್ಲಿ ಸಮಸ್ಯೆಗಳು ಆಗಿರುತ್ತೆ. ಸೊ ಅವುಗಳಿಗೆ ಪರಿಹಾರ ಇದೆ ಬೇರೆ ಬೇರೆ ಮಾರ್ಗಗಳಲ್ಲಿ. ಅವುಗಳನ್ನ ಪತ್ತೆ ಮಾಡಿಕೊಂಡು ಏನಕ್ಕೋಸ್ಕರ ಈ ಸಮಸ್ಯೆ ಐತೆ ಅನ್ನೋದನ್ನು ಎಲ್ಲಾದರೂ ಒಂದು ಕಡೆ ಕರೆಕ್ಟಾಗಿ ಕೂತ್ಕೊಂಡು ಅದನ್ನು ಪ್ರಶ್ನೆ ಮಾಡಿದಾಗ ಅದಕ್ಕೊಂದು ಆನ್ಸರ್ ಸಿಗುತ್ತೆ. ಆವಾಗ ಅದನ್ನು ಪರಿಹರಿಸ್ಕೊಂಡ್ರೆ ಆವಾಗ ಅವ್ರ ತಪ್ಪು ಅವ್ರಿಗೆ ಅರಿವಾಗಿ ನೆಕ್ಸ್ಟ್ ಆ ತಪ್ಪು ಆಗ್ದಂಗೆ ನೋಡ್ಕೊತ ಹೋದರೆ ಅವ್ರು ಬೆಳೀತಾರೆ ಎಲ್ಲರೂ ಕೂಡ. ಸುಮ್ಮನೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಬಂದುಬಿಟ್ರೆ ಅದು ಪರಿಹಾರ ಆಗಲ್ಲ. ದೇವ್ರಿಗೂ ಕೂಡ ಶ್ರದ್ಧೆ ಭಕ್ತಿ ಅವ್ರ ಹಿಂದೆ ಅವ್ರು ಮಾಡಿರೋ ವಿಚಾರಗಳು ಅವ್ರ ಪಾಪಕರ್ಮಗಳನ್ನು ಕೂಡ ಎತ್ಕೊಂಡು ಹೋಗಿರ್ತಾರೆ. ಸೊ ಅವುಗಳನ್ನೂ ಗಮನದಲ್ಲಿ ಇಟ್ಕೊಂಡು ಅವ್ರೇನು ಮಾಡಿರ್ತಾರೋ ಅದರದ ಫಲನ ಅವ್ರು ಅನುಭವಿಸ್ತಾ ಇರ್ತಾರೆ. ಅದನ್ನು ಸರಿಯಾಗಬೇಕಂದ್ರೆ ಒಂದು ಕ್ರಮ ಅದನ್ನೆಲ್ಲರೂ ಫಾಲೋ ಮಾಡಬೇಕಾಗ್ತದೆ. ಹಾಗಾಗಿ ಇವತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳಿಗೂ ಕೂಡ ಸಮಸ್ಯೆ ತಪ್ಪಿದ್ದಲ್ಲ. ನಾವು ನೋಡ್ತಾ ಇದ್ದೀವಿ ದೊಡ್ಡ ದೊಡ್ಡ ಫಿಲಿಮ್ ಸ್ಟಾರ್ಸು, ದೊಡ್ಡ ದೊಡ್ಡ ರಾಜಕಾರಣಿ ವ್ಯಕ್ತಿಗಳು ಕೂಡ ಕೋಟಿ ಕೋಟಿ ಆಸ್ತಿ ದುಡ್ಡು ಎಲ್ಲ ಪ್ರಚಾರ ಎಲ್ಲ ಇದ್ದರೂ ಕೂಡ ಸಮಸ್ಯೆಗಳಲ್ಲಿ ಅನುಭವಿಸ್ತಾ ಇದ್ದಾರೆ. ಅದು ಏನಕ್ಕೆ ಅಂದರೆ ಅವ್ರಿಗೆ ಅಧಿಕಾರ ಇದ್ದಾಗ ಅವರಲ್ಲಿ ಒಳ್ಳೇದಿದ್ದಾಗ ಅವರು ಒಳ್ಳೇದಕ್ಕಿಂತ ಕೆಟ್ಟದ್ದು ಮಾಡಿರ್ತಾರೆ, ಪಾಪಗಳು ಮಾಡಿರ್ತಾರೆ. ಹಾಗಾಗಿ ಆ ಫಲ ಅನುಭವಿಸ್ತಾ ಇರ್ತಾರೆ. ಸೊ ಅವುಗಳಿಗೆ ಪರಿಹಾರ ಮಾರ್ಗಗಳು ಇದ್ದಾವೆ. ಅವುಗಳನ್ನ ಸರಿಯಾದ ರೀತಿಯಲ್ಲಿ ಎಲ್ಲಾದರೂ ಒಬ್ಬ ಸರಿಯಾದ ಗುರು ಹತ್ರ ಹೋದಾಗ ಅವುಗಳನ್ನ ಪರಿಹಾರ ಸಿಗುತ್ತೆ. ಸೊ ಮಾಡ್ಕೋಬೋದು. ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ಸಮಸ್ಯೆ ಇರೋರು ಬಳಸ್ಕೊಳ್ಳಿ ಅಂತ ನಮ್ಮ ಒಂದು ಉದ್ದೇಶ. ಸೊ ನೆಕ್ಸ್ಟ್ ಫಿಲಮ್ ಇಂಡಸ್ಟ್ರಿ ಅಂದರೆ ಒಂದು ಗ್ಯಾಪ್ ಮಾತಾಡೋಣ ಹೇಳ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಸರಿ. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿನಿಮಾಗೆ ಸಂಬಂಧಪಟ್ಟಂಗೆ ಮಾತಾಡ್ತೀನಿ ಅಂತವ್ರೆ. ಸೊ ದಯವಿಟ್ಟು ಎಪಿಸೋಡ್ ನೋಡಿ. ನಮಸ್ಕಾರ. ನಮಸ್ತೆ.